ಕ್ಷಮಾಭಿಕ್ಷೆಯನ್ನು ಕೊಡ್ತಾರೋ ದೇವ್ರ ವಾಕ್ಯ ಹೇಳುತ್ತೆ, ಮೊದಲನೇದಾಗಿ ನಮ್ಗೆ ಏನು ಸಿಗುತ್ತಂತ್ರಿ? ಕ್ಷಮಾಪಣೆ ಸಿಗುತ್ತೆ. ಹಲ್ಲೆಲೂಯಾ. ಪಾಪದ ಕಟ್ಟುಗಳಿಂದ ದೇವರು ನಮ್ಮನ್ನೇನು ಮಾಡ್ತಾನೆ? ಬಿಡಿಸ್ತಾನೆ. ತನ್ನ ರಕ್ತವನ್ನ ಆತನು ಕೊಟ್ಟು ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ ಅಂತ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೆಂಗ್ ಸಂಪಾದನೆ ಮಾಡಿಕೊಂಡಿದ್ದಾನ? ತನ್ನ ರಕ್ತದ ಮೂಲಕವಾಗಿ, ಪರಿಶುದ್ಧ ರಕ್ತದ ಮೂಲಕವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರು ಒಬ್ರಿಗೊಬ್ರು ಯಾರಾದ್ರೂ ಪ್ರಾಣ ಕೊಡಕ್ಕೆ ಸಾಧ್ಯನಾ? ಹಲ್ಲೆಲೂಯಾ. ಸಾಧ್ಯ ಇಲ್ಲ. ಆದರೆ ದೇವರಂತೆ ಇಡೀ ಮನುಷ್ಯರೆಲ್ಲರಿಗೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟು ಆತನು ಬಿಡುಗಡೆಯನ್ನ ದಯಪಾಲಿಸಿದಾನೆ ಪ್ರೇರ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಒಬ್ಬಾತನಿಂದ ಎಲ್ಲಾ ಮನುಷ್ಯರಿಗೆ ಏನು ಸಿಗುತ್ತಂತ್ರಿ? ವಿಮೋಚನೆ. ಒಬ್ಬಾತನು ಸಾಯೋದ್ರಿಂದ, ಯೋಹಾನ ಬರೆದ ಸುವಾರ್ತೆಯಲ್ಲಿ ಅಲ್ಲಿರ್ತಕ್ಕಂಥ ಯಾಜಕರು ಎಲ್ಲರೂ ಕೂಡ ಮಾತಾಡಿಕೊಳ್ತಾ ಇದ್ದಾರೆ. ಯಾಜಕನ ಬಾಯಿಂದ ಬಂದಿರತಕ್ಕಂಥ ಒಂದು ನುಡಿ ಏನ್ರಿ? ಒಬ್ಬಾತನು ಸಾಯೋದರಿಂದ ಎಲ್ಲರಿಗೂ ಕೂಡ ಏನಿದೆ? ಬಿಡುಗಡೆ ಇದೆ. ಹಲ್ಲೆಲೂಯಾ. ಅವರು ಅದನ್ನು ಯಾವ ರೀತಿಯಾಗಿ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ಆದರೆ ಅದು ದೇವರ ಒಂದು ಪ್ರವಾದನೆಯಾಗಿ ಇತ್ತು ಎಂಬುದಾಗಿ. ಎಲ್ಲ ಮನುಷ್ಯರನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ದೇವರೇ ಅವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ಆತನು ಜನ್ಮ ಪಾಪವಿಲ್ಲದೆ, ಕರ್ಮ ಪಾಪವಿಲ್ಲದೆ, ನಡತೆ ಪಾಪವಿಲ್ಲದೆ ಈ ಲೋಕದಲ್ಲಿ ಬಾಳಿ ತೋರಿಸಿ ಆತನು ಎಲ್ಲ ಮನುಷ್ಯರಿಗೋಸ್ಕರವಾಗಿ ನಿಯಮಿತವಾದಂಥ ಕಾಲದಲ್ಲಿ ತನ್ನ ಪ್ರಾಣವನ್ನ ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ಪಾನಾರ್ಪಣೆ ಮಾಡುವುದರ ಮೂಲಕವಾಗಿ ಎಲ್ಲ ಜನರಿಗೂ ಕೂಡ ಆತನ ಬಿಡುಗಡೆಯನ್ನ ತಂದು ಕೊಟ್ಟ ಪ್ರೇರೆ. ಹಲ್ಲೆಲೂಯಾ. ಅದಕ್ಕಾಗಿ ಆತನಂತೆ ಜೀವಿಸಿದಂತರ ಭೂಲೋಕದಲ್ಲಿ ಯಾರು ಇಲ್ಲ. ಆತನ ಮಾತುಗಳಂತೆ ಇನ್ನೊಬ್ಬರ ಮಾತುಗಳು ಯಾರೂ ಇಲ್ಲ. ಆತನು ಒಂದು ನಡೆದಿರ್ತಕ್ಕಂಥ ಒಂದು ಹಾದಿ ಯಾವ ರೀತಿಯಾಗಿತ್ತು ಆ ರೀತಿಯ ಹಾದಿ ಮತ್ತೊಬ್ಬರದು ಇಲ್ಲ. ಆತನು ಎಲ್ಲದರಲ್ಲಿಯೂ ಕೂಡ ಪರಿಶುದ್ಧತೆಯನ್ನ ತೋರ್ಪಡಿಸಿದಂಥ ವ್ಯಕ್ತಿಯಾಗಿ ಒಂದು ಭೂಲೋಕಕ್ಕೆ ಹೊರಟು ಬಂದಿರತಕ್ಕಂಥ ಒಬ್ಬ ಕಾಣದ ಒಬ್ಬ ದೇವರಾಗಿ, ದೇವರ ಅವತಾರವಾಗಿ ಆತನ ಈ ಲೋಕಕ್ಕೆ ಏನು ಮಾಡಿದ್ರಿ? ಇಳಿದು ಬಂದ ಪ್ರೇಯರ್. ಅದ್ರ ಸಲುವಾಗಿ ಇನ್ಕಾರ್ನೇಷನ್ ಎಂಬುದಾಗಿ ಕರಿತೀವಿ ನಾವು. ಹಲ್ಲೆಲೂಯಾ. ಏನ್ರಿ? ವಾಕ್ಯದ ಅವತಾರ. ಇನ್ಕಾರ್ನೇಷನ್ ಅಂದ್ರೆ ಏನು? ಅವತಾರ. ಅವತರಿಸಿ ಈ ಲೋಕಕ್ಕೆ ಆತನ ಏನು ಮಾಡಿದ? ಹೊರಟು ಬಂದ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನೋಡ್ರಿ, ಆತನು ಎಷ್ಟೋ ಜನರನ್ನ ಪ್ರಭಾವಿತ ಮಾಡಿದ ಪ್ರೇಯರ್. ಆತನು ದೇವರಾಗಿರುವ ಕಾರಣಕ್ಕಾಗಿ. ಆತನು ಮಾತಾಡಿದ ಹಾಗೆ ಯಾರು ಕೂಡ ಮಾತಾಡಲಿಲ್ಲ. ಆತನು ಹೇಳಿದ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತೇಳಿ. ಯಾಕೆ ಹೇಳ್ರಿ? ಆತನು ಮಾತ್ರ ಹೇಳಲು ಸಾಧ್ಯವಾಗಿರ್ತಕ್ಕಂಥ ಮಾತು ಅದು ಆಗಿತ್ತು ಪ್ರೇಯರ್. ಹಲ್ಲೆಲೂಯಾ. ಯಾಕಂದ್ರೆ ಲೋಕಕ್ಕೆ ಬೆಳಕಾಗಿರುವಂಥ ದೇವರು ಆತನೆಂಬುದಾಗಿ ವಾಕ್ಯ ನಮಗೆ ಏನು ಮಾಡುತ್ತೆ? ಸ್ಪಷ್ಟವಾಗಿ ಹೇಳುತ್ತೆ ಪ್ರೇಯರ್. ಯಾಕೆ ಆ ಮಾತನ್ನು ಸ್ವಾಮಿ ಹೇಳಿದ್ರಂತಂದ್ರೆ, ಆತನ ಹೊರತಾಗಿ ಬೆಳಕು ಕೂಡ ಯಾರೂ ಇಲ್ಲ. ಯೆಹೋವನು ಸೂರ್ಯನು ಗುರಾಣಿ ಆಗಿದ್ದಾನಲ್ಲ ಎಂಬುದಾಗಿ 84ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಪ್ರಕಾಶವನ್ನ, ಶಕ್ತಿಯನ್ನ ಹೊಂದಿದಂಥ ದೇವರು ಪ್ರೇಯರ್ ಆತನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಬ್ಬ ಸೂರ್ಯನಿಗೆ ಒಂದು ವೇಳೆ ಓಝೋನ್ ಪದರ ಇರಲಾರದೆ ಇದ್ದಿದ್ರೆ ಏನಾಗ್ತಾ ಇತ್ರಿ? ನಮ್ಮ ಚರ್ಮದಲ್ಲಿ ಇನ್ನೂ ಬೇರೆ ಬೇರೆ ಏನೆಲ್ಲ ಸಮಸ್ಯೆಗಳು ಏನಾಗ್ತಾ ಇದ್ವು? ಕಾಣಿಸಿಕೊಳ್ತಾ ಇದ್ವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಕೋಟಿ ಸೂರ್ಯ